ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶನಿವಾರದಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಿದ್ದೀನಿ. 2 ಡೇಸಿಂದ ವ್ಲಾಗ್ ಹಾಕಿರಲಿಲ್ಲ, ವ್ಲಾಗ್ ಕೂಡ ಮಾಡಿರಲಿಲ್ಲ. ಯಾಕಂತ ಅಂದರೆ ನಮ್ಮ ಜಿಶುಗೆ ಸ್ವಲ್ಪ ವ್ಯಾಕ್ಸಿನೇಷನ್ ಇತ್ತು, 1.5 ಇಯರ್ದು ವ್ಯಾಕ್ಸಿನೇಷನ್ ಹಾಕ್ಸಿದ್ದೆ. ಜ್ವರ ಬಂದುಬಿಟ್ಟಿತ್ತು, ಸಖತ್ತು. ಕಾಲು ಬೇರೆ ನೋವಾಗ್ಬಿಟ್ಟಿತ್ತು, ಎತ್ಕೊಂಡೇ ಓಡಾಡಬೇಕಿತ್ತು. ಅವಂಗೆ ಬೇರೆ ತುಂಬ ಹುಷಾರಿರಲಿಲ್ಲ. ಅವರು ಶಿವಮೊಗ್ಗಕ್ಕೆಲ್ಲ ಹಾಸ್ಪಿಟಲ್ಗೆಲ್ಲ ಹೋಗಿದ್ರು. ಹಸು ನೋಡ್ಕೊಳ್ಳೋದಾಗಿರ್ಬೋದು, ಮಗು ನೋಡ್ಕೊಳ್ಳೋದಾಗಿರ್ಬೋದು, ತುಂಬ ಸ್ವಲ್ಪ ಕಷ್ಟ ಅನ್ನಿಸ್ತು. ಅದಕ್ಕಾಗಿ ವ್ಲಾಗ್ನ ಮಾಡಿರಲಿಲ್ಲ. ಇವತ್ತು ಶನಿವಾರ, ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ. ಇವತ್ತು ಧನ್ಯ ಬೆಳಗ್ಗೆನೇ ಎದ್ದು ಇಡ್ಲಿ ಮಾಡಿದ್ದೆ, ಟಿಫನ್ಗೆ ತಿನ್ಕೊಂಡು ಸ್ಕೂಲಿಗೆಲ್ಲ ಹೋಗಿದ್ದಾಳೆ. ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ. ಪೇರೆಂಟ್ಸ್ ಮೀಟಿಂಗ್ ಹೋಗೋಣ ಅಂದ್ಬಿಟ್ಟು ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. 12 ಗಂಟೆಯಿಂದ 2 ಗಂಟೆ ಒಳಗಡೆ ಇದೆ. ಅಷ್ಟೊತ್ತಿಗೆ ಹೋಗ್ಬಿಟ್ಟು ಬಂದುಬಿಡ್ಬೇಕು. ಪಾಪು ಮಲಗಿದ್ದಾನೆ, ಸ್ನಾನ ಮಾಡಿಸಿ ಅವನು ಮಲಗಿಸಿ. ಪರವಾಗಿಲ್ಲ, ಈಗ ಸ್ವಲ್ಪ ಕಾಲು ನೋವಿಗೆ ತುಂಬ ಕಿರಿಕಿರಿ ಮಾಡ್ತಾನೆ ಇದ್ದಾನೆ ಅವನು. ಹಾಗಾಗಿ ಮಲಗಿಸಿ ಹೋಗ್ತಾಯಿದ್ದೀನಿ. ಅಲ್ಲಿ ಬಂದರೆ ಸುಮ್ಮನೆ ಹಿಂಸೆ ಮಾಡ್ತಾನೆ. ಅಲ್ಲೆಲ್ಲ ಪೇರೆಂಟ್ಸ್ಗಳೆಲ್ಲ ಬಂದಿರ್ತಾರೆ, ಅವ್ರ ಮುಂದೆಲ್ಲ ಏನು ಅಂದ್ಬಿಟ್ಟು ಅವನನ್ನು ಬಿಟ್ಟು ನಮ್ಮ ಅವ್ವನ ಹತ್ರ ಅವ್ನು ಮಲಗಿರ್ತಾನೆ. ಒಂದು 2 o'clock 2:30 ಒಳಗಡೆ ಬಂದುಬಿಡ್ತೀನಿ ನಾನು. ಅಲ್ಲಿವರೆಗೂ ಅವ್ನು ಮಲಗೇ ಇರ್ತಾನೆ. ನಮ್ಮವ್ವ ಇಲ್ಲೇ ಹಸು ಕಟ್ಟು ಬರೋಕ್ಕೆ ಅಂತ ಹೋಗಿದೆ. ಸ್ವಲ್ಪ ಹುಷಾರಾಗಿಬಿಟ್ರೆ ನೋಡ್ರಿ ಈ ಥರ ಎಲ್ಲ ಮಾಡ್ತಾರೆ, ಹೋಗ್ತಾರೆ ಸುಮ್ಮನೆ. ಮನೇಲಿ ಇರೋಣ ಅನ್ನಲ್ಲ, ಏನಿಲ್ಲ. ನೋಡೋಣ, ಇವತ್ತು ಹೋಗ್ತೀನಿ, ಏನೇನಾಗುತ್ತೆ. ಪೇರೆಂಟ್ಸ್ ಮೀಟಿಂಗಲ್ಲಿ ನಮ್ಮ ಧನ್ಯ ಏನೇನು FA2 ಅಲ್ಲಿ ಏನೇನು ಮಾಡಿದ್ದಾಳೆ. FA1ಗೆ ಕೂಡ ನಾನು ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿರಲಿಲ್ಲ, ಯಾಕಂದರೆ ಇದೇ ಥರ ಕೆಲಸ ಅದು ಇದು ಇತ್ತು. ಹಾಗಾಗಿ ನೋಡೋಣ ಏನೇನಾಗುತ್ತೆ, ಏನೇನು ಮಾಡಿದ್ದಾಳೆ, ಏನೇನು ಮಾಡ್ತೀವಿ ಅಲ್ಲಿಗೆ ಹೋಗಿ. ಇವತ್ತು ನಮ್ಮ ಹಸ್ಬೆಂಡ್ ಬೇರೆ ಇರಲಿಲ್ಲ, ನಮ್ಮ ಮನೆಯವರು. ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಅವ್ರು ಬೇರೆ ಊರಿಗೆ ಹೋಗಿದ್ದಾರೆ. ಬಸ್ಸಲ್ಲಿ ಹೋಗಬೇಕು. ನಾನು ನನ್ನ ಫ್ರೆಂಡ್ ಹೋಗ್ತಾಯಿದ್ದೀವಿ ಇವತ್ತು. ಬಸ್ಸಲ್ಲಿ ಹೋಗಬೇಕು. ಇಲ್ಲಿಂದ ಸ್ವಲ್ಪ ಬೈಕಲ್ಲಿ ಯಾರ ಹತ್ರ ಡ್ರಾಪ್ ತೊಗೊಂಡು ಅಲ್ಲಿಂದ ಬಸ್ಸಿಗೆ ಹೋಗಬೇಕು. ಬನ್ನಿ ಹೋಗೋಣ. ನಮ್ಮ ಪಾಪು ಮಲಗಿದ್ದಾನೆ. ಸ್ನಾನ ಎಲ್ಲ ಆಯಿತು. ನಮ್ಮವ್ವ ಕೂತ್ಕೊಂಡು ಮಾತಾಡ್ತಾಯಿತ್ತು. ದೇವ್ರ ಪೂಜೆ ಎಲ್ಲ ಮುಗಿಸ್ದೆ. ಇವತ್ತು ಸಿಂಪಲ್ಲಾಗಿ ಸ್ವಲ್ಪ. ಇವತ್ತು ಟಿಫನ್ ಬಂದುಬಿಟ್ಟು ಇಡ್ಲಿ ಮಾಡಿದ್ವಿ. ಎಲ್ಲರೂ ತಿಂದಿದ್ದೀವಿ, ಎಲ್ಲ ಆಗಿದೆ. ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅಲ್ಲಿಂದ ಬಂದ್ಬಿಟ್ಟು ತೊಳ್ಕೊಳ್ಳೋಣ ಅಂತ ಸುಮ್ಮನಿದ್ದೀನಿ. ನೋಡ್ಬೇಕೇನಿಲ್ಲ, ಸಾಂಬಾರು ಬೇರೆ ಇಲ್ಲ, ಸಾಂಬಾರು ಮಾಡಬೇಕು. ಮಾವ ನಮ್ಮನ್ನು ಬಿಟ್ಟು ಇವಾಗ ಅಂಗಡಿ ಒಳಗಡೆ ಹೋದರು. ಇವಾಗ ಬಸ್ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀವಿ. ಇದು ಗೋವಿನ ಕೋವಿ ಸ್ಟಾಪ್. ಇಲ್ಲಿಂದ ನಾವು ಚೀಲೂರಿಗೆ ಹೋಗಬೇಕು ಈ ರೂಟಲ್ಲಿ. ಬಸ್ ಬಂತು ಇವಾಗ. ಇದು ನಮ್ಮ ಧನ್ಯ ಸ್ಕೂಲು. ಹೋಗ್ತಾ ಇದ್ದೀವಿ ಇವಾಗ ಪೇರೆಂಟ್ಸ್ ಮೀಟಿಂಗಿಗೆ. ನೋಡೋಣ, ಅಲ್ಲೆಲ್ಲ ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಹೋಗಿ ಬಂದುಬಿಟ್ಟು ಕಂಟಿನ್ಯೂ ಮಾಡ್ತೀನಿ. Number each forms B for after the number. ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಬಂದು ಮಂಡಕ್ಕಿ ವಡೆ ತಿನ್ನೋಣ ಅಂತ ಕೂತಿದ್ದೀವಿ, ನಾನು ನನ್ನ ಫ್ರೆಂಡ್ ಇಬ್ಬರೂ. ಇನ್ನೂ ಬಸ್ ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ, ಹಾಗಾಗಿ ತಿಂತಾ ಇದ್ದೀವಿ. ಮಂಡಕ್ಕಿ ತಿಂದು ಫುಲ್ ಖಾರ ಆಗಿ ಬೇಕ್ರಿಗೆ ಬರ್ತಾಯಿದ್ದೀವಿ ಐಸ್ ಕ್ರೀಮ್ ತಿನ್ನೋಣ ಅಂತ. ಆಂಟಿ, ಐಸ್ ಕ್ರೀಮ್ ಕೊಡ್ರಿ. ಹಾಂ, ಧನ್ಯ ಕಮ್, ಇದ್ರಲ್ಲಿ ಆಡ್ ಬಾ. ಹತ್ರ ಹೋಗ್ರಿ. ಹಾಂ ಬಾ, ಬೇಗ ಬಾ. ಬಸ್ ಬಂತು. ನಮ್ಗೆ ವಾಪಸ್ ಹೋಗೋಕ್ಕೆ ಬಸ್ ಇರಲಿಲ್ಲ, ಅದಕ್ಕೆ ಧನ್ಯವ್ರ ಬಸ್ಸಲ್ಲೇ ಹೋಗೋಣ ಅಂತ ವೆಯ್ಟ್ ಮಾಡಿ ಇವಾಗ ಹೊರಡ್ತಾ ಇದ್ವಿ. ಧನ್ಯ ಕೂತಿದ್ದಾಳೆ, ಅಲ್ಲಿಂದ ನೋಡ್ತಾ ಇದ್ದಾಳೆ. ಮಕ್ಕಳೆಲ್ಲ ಹತ್ತಿದ್ಮೇಲೆ ಲಾಸ್ಟಿಗೆ ಹತ್ಕೊಂಡು ಹೋಗ್ತೀವಿ.
ಹೋಗಿ ಬಂದ್ವಿ ಸ್ಕೂಲಿಗೆ. ಪೇರೆಂಟ್ಸ್ ಮೀಟಿಂಗ್ ಆಯಿತು. ಒಂದಿಷ್ಟು ಲಿಸ್ಟ್ ಹೇಳಿದ್ದಾರೆ. ಮ್ಯಾಮ್ಗೆ ಹೆಂಗೆ ಮಾಡ್ತಾಳಂತೆ ಅಂತ ಅಂತಾಳಂತೆ. ಸ್ವಲ್ಪ ತಿರುಗಿಸಿ ಮಾತಾಡ್ತಾಳಂತೆ. ಈಗ ಅವ್ರ ಪಪ್ಪ ಬರಲಿ ಅಂತ ಕಾಯ್ತಾ ಇದ್ದೀನಿ. ತಗೋತೀವಿ ಕ್ಲಾಸ್ ಸರಿಯಾಗೆ. ಧನ್ಯಂಗೆ ಕ್ಲಾಸ್ ತಗೋತೀವಿ ಸರಿಯಾಗೆ. ಸಖತ್ತು ಆ್ಯಟಿಟ್ಯೂಡ್ ತೋರಿಸ್ತಾಳಂತೆ. ಬಸ್ಸಲ್ಲೆಲ್ಲ ಯಾರೋ ಮಕ್ಕಳಿಗೆಲ್ಲ ಹೊಡಿತಾಳಂತೆ. ಅವ್ರ ಪಪ್ಪ ಬರಲಿ ಅಂತ ಸುಮ್ಮನಿದ್ದೀನಿ. ಈಗೇನು ಮಾತಾಡಲ್ಲ. ಅಲ್ಲೇ ಸ್ವಲ್ಪ ಲೇಟ್ ಆಯಿತು. ಎಲ್ಲ ತಿರ್ಗಾಡ್ಕೊಂಡು ಸ್ವಲ್ಪ ಎಲ್ಲ ತಿನ್ಕೊಂಡು ಬಂದಿದ್ದೀವಿ. ಜಿಶು ಕೂಡ ಇವಾಗ ಎದ್ದಿದ್ದಾನೆ. ಊಟ ಮಾಡಿಸ್ಬೇಕು ಅವನಿಗೆ ನಾನು. ಹಾಯ್ ಮೇಡಮ್ಮ. ಹಾಯ್ ಅಪ್ಪ ಕೊಡು ಮಮ್ಮಿಗೆ. ಮಮ್ಮಿ ಕೊಡು ಮಮ್ಮಿ ಕೊಡು. ಮಮ್ಮಿ ಕೊಡು. ಊಟ ಗೀಟ ಎಲ್ಲ ಮಾಡಿಸಿ ಧನ್ಯಂಗೆ ಸ್ವಲ್ಪ ತಿಂದು ಬಂದಿದ್ದಾಳೆ ಅವಳು. ನಾವು ಸ್ವಲ್ಪ ತೊಗೊಂಡ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಬೇಕು. ಸ್ವಲ್ಪ ಪಾತ್ರೆ ಇತ್ತು. ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಇವಾಗ ಸ್ವಲ್ಪ ಸಾಂಬಾರ್ಗೆ ಏನೂ ಇರಲಿಲ್ಲ. ಹಾಗಾಗಿ ಸೊಪ್ಪು ತಂದಿದ್ರು ನಮ್ಮ ಮನೆಯವರು ಸಂತೆಯಿಂದ. ಅದಕ್ಕೆ ಸೊಪ್ಪೆಲ್ಲ ಹಾಕಿ ಮೊಶಪ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಜಶು ಇವ್ನು ಇಟ್ಕೊಂಡು ಅಡುಗೆ ಮಾಡೋದು ಭಾಳ ಕಷ್ಟ. ಜಶು ಬಚ್ಲು ಮನೆಗೆ ಯಾಕೆ ಹೋಗಿದ್ಯಾ? ಬಾಯಿಲಿ ಜಶ್ವಿಕ್. ಜಶು ಇಲ್ಲ ಹಾಯ್ ಮಾಡ್ಬಾ. ನಮ್ಮ ಧನ್ಯ ಬಂದು ಸ್ಕೂಲಿಂದ ಬಂದ್ಬಿಟ್ಟು ಸ್ವಲ್ಪ ಇವತ್ತು ಅಲ್ಲಿ ಮಲಗಿಸಿರ್ಲಿಲ್ಲ ಅಲ್ವಾ, ಆಫ್ ಡೇ ಇತ್ತು. ಹಾಗಾಗಿ ಇಲ್ಲಿ ಬಂದು ಮಲ್ಕೊಂಡ್ಬಿಟ್ಟಿದ್ದಾಳೆ ಪಾಪ. ನನಗೂ ಸ್ವಲ್ಪ ಮಲ್ಕೊಳ್ಳೋವಾಗಿತ್ತು. ನೈಟಿಗೆ ಸಾರು ಬೇರೆ ಏನೂ ಇರಲಿಲ್ಲ, ಮಧ್ಯಾಹ್ನಕ್ಕೆ ಏನೂ ಇರಲಿಲ್ಲ ಊಟ ಮಾಡೋಕ್ಕೆ. ಹಾಗಾಗಿ ಸಾರು ಮಾಡೋಣ ಅಂತ ಬೇಗ ಬೇಗ ಮಾಡ್ಕೋತಾ ಇದ್ದೀನಿ. ಅವ್ವ ಬಂದ ಜಶು ಬಸ್ಲು ಮನೇಲಿ ಇದ್ದಾನೆ. ಬಾರವ ಎತ್ಕೋ. ಇಲ್ಲಿಗೆ ಹೋಗಿದ್ದೆ. ಓಟು ಕಸ ಮಾಡಿದ್ರು ಸಗಣಿ ತುಂಬಿ. ಅಯ್ಯೋ ಸರಿ ಆಗ್ಬಿಟ್ರೆ ಹಿಂಗ್ ಮಾಡ್ತಾನೆ ಇರ್ತಾರೆ ಸುಮ್ನೆ. ಇಷ್ಟ ದಿನ ಸುಮ್ನಿದ್ರು, ಈಗ ಅಲ್ಲೇ ಹೋಗಕ್ ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ. ಸ್ವಲ್ಪ ಮಣ್ಣು ಭಾಳ ಇತ್ತು ಸೊಪ್ಪಲ್ಲಿ. ಯಾವುದೋ ಹೊಲದ ಮಣ್ಣು ಅಂತ ಅನ್ಸುತ್ತಿದ್ದು. ಭಾಳ ಮಣ್ಣಿದೆ ಸೊಪ್ಪಲ್ಲಿ ಮಾತ್ರ. ಚೆನ್ನಾಗಿ ತೊಳಿಬೇಕು. ಒಂದು 5 ರಿಂದ 6 ಸಲ ಅಂತೂ ವಾಶ್ ಮಾಡಲೇಬೇಕು. ಭಾಳ ಮಣ್ಣಿದೆ ಸೊಪ್ಪಲ್ಲಿ. ನಮ್ಮ ಮಗುಂಗೆ ಬಸ್ಸಾರು ಊಟ ಮಾಡೋ ಆಸೆ ಆಗಿತ್ತು. ನಮ್ಮ ಮನೆಯವರು ಬಸ್ಸಾರು ಮಾಡಿದ್ರೆ ಊಟ ಮಾಡಲ್ಲ. ನಮ್ಮ ಮಗು ಮೊಶಪ್ ಮಾಡಿದ್ರೆ ಊಟ ಮಾಡಲ್ಲ. ಅಪ್ಪ ದೇವ್ರೆ, ಇಬ್ರಿಗೂ ಒಂದೊಂದು ಸಾರು ಅಂದರೆ ಕಷ್ಟ ಆಗ್ಬಿಡುತ್ತೆ. ಆದರೂ ಮೊಶಪ್ಪೇ ಮಾಡ್ತೀನಿ. ನಮ್ಮ ಅವ್ವನಾದ್ರು ಅಡ್ಜಸ್ಟ್ ಮಾಡ್ಕೊಂಡ್ಬಿಡುತ್ತೆ. ನಮ್ಮ ಯಜಮಾನ್ರು ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಇಲ್ಲ. ಅದಕ್ಕೆ ಮೊಶಪ್ಪೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಊಟನೇ ಬಿಟ್ಬಿಡ್ತಾರೆ. ಹೋಗಲ್ಲ ಅಜ್ಜಿ ಜೊತೆ ಆಟ ಆಡೋಗು. ಅಯ್ಯೋ ನನ್ನ ಮನಕ್ಕೆ ಹೋಗಂಬ ಬಜ್ಜಿಜ್ಜಿ ಕೈ ಮುಖ ಎಲ್ಲ ವರ್ಷ ಬಂದಿದೆ. ಆ ನೀರು ಕುಡಿತಾರಾ? ಇಡೆ ಬೇಡ, ನೀರು ಕುಡಿಬಾರ್ದು. ಕೊಡ್ತಾನೆ ಕುಡ್ದು ಬಲ್ ಮಕ ಒರೆಸ್ತಾ. ಸಾರಿಗೆಲ್ಲ ಇಡಬೇಕು. ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಬೇಕು. ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ ಅಲ್ವಾ. ಕಸ ಗುಡಿಸ್ಕೊಂಡ್ರೆ ಕೈಕಾಲು ಮುಖ ಸ್ವಲ್ಪ ತೊಳ್ಕೊಂಡು ಇನ್ನೊಂದ್ಸಲ ಇವತ್ತು ಶನಿವಾರ ಪೂಜೆ ಮಾಡಿಬಿಟ್ಟು ಸಂಜೆ ಉದ್ಗಡ್ಡೆ ಹಚ್ಬಿಟ್ರೆ ಕೆಲಸ ಮುಗೀತು. ಇವತ್ತೇನು ಇಲ್ಲ. ಬೇಗ ಮಲ್ಕೊಂಬಿಡ್ಬೇಕು. ಯಾಕಂದರೆ ಸಖತ್ತು ತಲೆನೋವ್ತಿದೆ. ನಾನು ನಿನ್ನೆ ಮೊನ್ನೆಯಿಂದ ನನಗೂ ಸ್ವಲ್ಪ ಹುಷಾರಿದ್ದಂಗೆ ಆಗಿತ್ತು. ನಾನು ಟ್ಯಾಬ್ಲೆಟ್ ಎಲ್ಲ ನುಂಗ್ತಾ ಇದ್ದೆ. ಇವತ್ತು ನುಂಗೇ ಇರಲಿಲ್ಲ. ರೆಸ್ಟ್ ಮಾಡೋಕ್ಕೆ ಕೂಡ ಆಗಿಲ್ಲ. ಅದಕ್ಕೆ ಸುಸ್ತು ಅನ್ನಿಸ್ತಾ ಇದೆ. ನೋಡೋಣ ಏನೇನಾಗುತ್ತೆ ಎಲ್ಲ. ಮುದ್ದೆ ಬೆಂದಿದೆ ಅನ್ಸುತ್ತೆ. ಬನ್ನಿ ತಿರುತ್ತೀನಿ. ಈಗ ಹೇಗೆ ತಿರುತ್ತೀನಿ, ಹೇಗೆ ಮಾಡ್ತೀನಿ ನೋಡ್ರಿ ನೀವೇ. ಫಸ್ಟ್ ನಾನು ಏನು ಮಾಡಿದೆ ಅಂದರೆ ಮುದ್ದೆನ ನೀರು ಹಾಕಿ ಚೆನ್ನಾಗಿ ಮರಳಿಸ್ಬಿಟ್ಟು ಅದಕ್ಕೆ ಉಪ್ಪು ಹಾಕಿದ್ದೆ. ಉಪ್ಪು ಹಾಕಾದ್ಮೇಲೆ ನೀರು ಕುದಿಬೇಕಾದ್ರೆ ಏನು ಮಾಡಿದೆ ಅಂದರೆ ಹಿಟ್ಟಾಕಿ ಒಂದು 1/4 ಗಂಟೆ ಬೇಯಿಸಿದೆ. ಇವಾಗ ಕಟ್ಟಕ್ಕಿ ಅಂತ ಬಂದಿದ್ದೀನಿ. ಜಶು ಸೊಪ್ಪು ಸಾರು ಜೊತೆ ಮುದ್ದೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅಪ್ಪಿ ತಗೊಳ್ರಿ, ಜಶು ಕರ್ಕೊಂಡು ಬರ್ರಿ ಇಲ್ಲಿ. ನಮ್ಮನೇಲಂತೂ ಎಲ್ರಿಗೂ ಸೊಪ್ಪು ಸಾರು ಜೊತೆ ಮುದ್ದೆ ಕಾಂಬಿನೇಷನ್ ಇಷ್ಟ ಆಗುತ್ತೆ. ಏನು ಸಾಂಬಾರು ತಿಂದ್ರು ಮುದ್ದೆ ಸೊಪ್ಪು ಸಾರು ತಿನ್ನೋಕ್ಕಾಗುತ್ತಾ? ನನಗೆ ಮುದ್ದೆ ಮಾಡೋದು ಹೇಳ್ಕೊಟ್ಟಿದ್ದು ನಮ್ಮ ಅವ್ವನೇ. ನನಗೆ ಫಸ್ಟ್ ಮುದ್ದೆ ಕೂಡ ಮಾಡೋಕ್ಕೆ ಗೊತ್ತಿರಲಿಲ್ಲ, ಅವರೇ ಹೇಳ್ಕೊಟ್ಟಿದ್ದು. ಆದರೆ ಇನ್ನೂ ಒಂದು ಕಲ್ತಿಲ್ಲ, ಜೋಳದ ಮುದ್ದೆ ಮಾಡೋಕ್ಕೆ ಬರಲ್ಲ.
ಮಾಡ್ತೀನಿ, ಬಟ್ ಅದು ರಾಗಿ ಮುದ್ದೆ ಥರ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ. ನಮ್ಮ ಧನ್ಯನೂ ಅಷ್ಟೇ ಮುದ್ದೆ ತುಂಬ ಇಷ್ಟಪಟ್ಟು ತಿಂತಾಳೆ. ಸ್ವಲ್ಪ ಮುದ್ದೆಗೆ ತುಪ್ಪ ಹಾಕಿ ಸಾರ ಕೊಟ್ಬಿಟ್ರೆ ಖುಷಿಯಿಂದ ಊಟ ಮಾಡ್ತಾಳೆ. ಅಮ್ಮ ಸುಟ್ಟೋಗ್ತಿದೆ ಮುದ್ದೆ. ಒಂದು 5 ಮುದ್ದೆ ಬೇಕಾಗುತ್ತೆ ಅನ್ಸುತ್ತೆ. ಕರೆಕ್ಟ್ ಅಷ್ಟೇ ಆಗುತ್ತೆ, ಹೆಚ್ಚು ಕಮ್ಮಿ ಏನೂ ಆಗಲ್ಲ. ನಾವು ಕೆದ್ದಿರೋ ಮುದ್ದೆ ನಮ್ಮ ಜಶುಗಾಗಲಿ ನಮ್ಮ ಮನೆಯವ್ರಿಗೆ ನಮ್ಮ ಯಜಮಾನ್ರಿಗಾಗಲಿ ನಾವು ಕೊಡೋಣ. ಯಾಕಂದರೆ ಗಂಡು ಮಕ್ಕಳಿಗೆ ಕೆದ್ದಿರೋ ಮುದ್ದೆ ಕೊಡಬಾರ್ದು ಅಂತಾರೆ. ಹಾಗಾಗಿ ನಾನಾದರೂ ಸರಿ ನಮ್ಮ ಅವ್ವಾದ್ರೂ ಸರಿ ತಿಂದ್ಬಿಡ್ತೀವಿ, ಅವರಿಬ್ಬರಿಗೆ ಮಾತ್ರ ಕೊಡೋಣ. ನೋಡಿದ್ರಲ್ಲ ನಾನು ಹೇಗೆ ಮುದ್ದೆ ಮಾಡಿದೆ ಅಂತ. ಕರೆಕ್ಟ್ 4 ಮುದ್ದೆ ಆಯಿತು ನಮ್ಮ ಮನೆಗೆ. ಹೇಗೆ ಬಂದಿದೆ ನೋಡಿ ನೀವೇ. 4 ಮುದ್ದೆಯಲ್ಲಿ ನಾನು, ನಮ್ಮ ಯಜಮಾನ್ರು, ನಮ್ಮ ಅವ್ವ 3 ಜನನೂ ಒಂದೊಂದು ತಿಂತೀವಿ. ಇನ್ನೊಂದರಲ್ಲಿ ಜಶು ಅರ್ಧ, ನಮ್ಮ ಧನ್ಯ ಅರ್ಧ ತಿಂತಾರೆ. ಅಲ್ಲಿ ನಮಗೆ ಕರೆಕ್ಟ್ ಆಗುತ್ತೆ ಮುದ್ದೆ. ಸಾಂಬಾರು ಕೂಡ ರೆಡಿಯಾಗಿದೆ. ಬನ್ನಿ ಹೇಗೆ ಮಾಡಿದ್ದೀನಿ ಸಾಂಬಾರು ತೋರಿಸ್ತೀನಿ. ಅನ್ನ ಇದೆ ಸ್ವಲ್ಪ, ಇವಾಗ ಮುದ್ದೆ ಮಾಡಿದ್ದು ಸಾಂಬಾರು ನೋಡಿ ಹೇಗಾಗಿದೆ. ಸೊಪ್ಪು ಸಾರು ಮುದ್ದೆ ನನಗಂತೂ ಸಖತ್ ಫೇವ್ರೆಟ್. 2 ಇದ್ಬಿಟ್ರೆ ಸ್ವಲ್ಪ ಹೊಟ್ಟೆ ಜಾಸ್ತಿನೇ ಹಸಿತಿರುತ್ತೆ ನನಗೆ. ಎಲ್ಲ ಬಿಸಿ ಬಿಸಿ, ಅಯ್ಯೋ ಇದಾಗ್ಬಿಡ್ತು. ಎಲ್ಲ ರೆಡಿಯಾಗಿದೆ. ಊಟ ಮಾಡ್ತಾರಲ್ಲ ಆವಾಗ ಟೇಸ್ಟ್ ಹೇಗಿದೆ ಕೇಳ್ತೀನಿ, ನಿಮಗೂ ಕೂಡ ತೋರಿಸ್ತೀನಿ ಏನು ಹೇಳ್ತಾರೆ ಅಂತ. ನೋಡ್ರಿ ಎಲ್ಲ ಏನು ಮಾಡ್ತಿದ್ದಾರೆ. ಅವ್ವ ಟಿವಿ ನೋಡ್ತಿದ್ದೆ, ನಮ್ಮ ಮನೆಯವ್ರಿಗೆ ಕಾಲ್ ಬಂದಿದೆ, ಮಾತಾಡ್ತಿದ್ದಾರೆ. ಜಶು ಆಟ ಆಡ್ತಿದ್ದಾನೆ, ಧನ್ಯ ಕೂಡ ಆಟ ಆಡ್ತಿದ್ದಾಳೆ. ಕೊಟ್ಟಿದ್ದೀನಿ, ಟೇಸ್ಟ್ ಹೇಗಿದೆ ಕೇಳೋಣ. ಕರೆಕ್ಟಾಗಿ ಹೇಳ್ಬೇಕು. ಅಯ್ಯೋ ಕಣ್ಣೆಸರ ನಿಮ್ಗೇನಾಗಲ್ಲ, ತಿನ್ರಿ. ಚೆನ್ನಾಯ್ತಾ ಅವ್ವ? ಮುದ್ದೆ ಸಾರು ಹೆಂಗಿತೆ? ಚೆನ್ನಾಗೈತಾ? ನಮ್ಮ ಅತ್ತೆಯವ್ರ ಮನೆಯಿಂದ ಮೆಣಸಿನ್ಕಾಯಿ ಏನೇನೋ ಸ್ವಲ್ಪ ಪಾರ್ಸಲ್ ಬಂದಿತ್ತು ನಮ್ಮ ಅವ್ವಂಗೆ, ತಿಂತಾ ಇದ್ದಾರೆ ಮಕ್ಕಳೆಲ್ಲ. ಇದು ಮಜ್ಜಿಗೆ ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಊಟದ ಜೊತೆ ಎಲ್ಲ ನೆಂಚ್ಕೊಳಕ್ಕೆ ಭಾಳ ಚೆನ್ನಾಗಿರುತ್ತೆ. ನಾನಂತೂ ಹಂಗಾಗಿ ತಿಂತಿರ್ತೀನಿ. ಧನ್ಯ ನಿನಗೆ ಊಟ ಹಾಕೊಡ್ಲಿ. ನೋಡಿ ನಮ್ಮ ಅವ್ವಂಗೆ ಸ್ವಲ್ಪ ಬುದ್ಧಿ ಹೇಳಿ. ಚೆನ್ನಾಗಾದ ತಕ್ಷಣ ಹಸು ಮೇಯ್ಸ ಕೊಡೋಗ್ಬಿಡುತ್ತೆ. ನಮ್ಮ ಮನೇಲಿ 3 ಮಕ್ಕಳಾಗ್ಬಿಟ್ಟಿದ್ದಾರೆ. ನಮ್ಮ ಅವ್ವನ ಒಂದು ಸೇರಿ 3 ಮಕ್ಕಳು. ಹೇಳಿದ ಮಾತೇ ಕೇಳಲ್ಲ, ಹೋಗ್ತಿರ್ತಾರೆ. ಜಶು ಹಾಯ್, ಜಶು ಹಾಯ್. ಮೆಣಸಿನ್ಕಾಯಿ ತಿಂತಿದ್ದಾನೆ ಜಶ್ವಿಕು, ಮಜ್ಜಿಗೆ ಮೆಣಸಿನ್ಕಾಯಿ ತಿಂತಿದ್ದಾನೆ. ಹೆಂಗವ, ಹುಷಾರಾಗಿದೆ ಈಗ? ಆರಾಮ ಅನಿಸುತ್ತಾ ಈಗ? ಇನ್ಮೇಲಿಂದ ಜಾಸ್ತಿ ಕೆಲಸ ಮಾಡಲ್ಲ ತಾನೆ? ನಡೆಯುತ್ತೆ, ನೀನು ಆರಾಮಾಗಿರು. ನೀವೇ ನೋಡಿದ್ರಿ ಅಲ್ಲ, ಎಲ್ಲರೂ ಊಟ ಆಯಿತು, ನಂದು ಕೂಡ ಊಟ ಆಯಿತು. ಊಟ ಎಲ್ಲ ಮಾಡಿ ಇವಾಗ ಮಲ್ಕೊಳ್ಳೋಣ. ಸಖತ್ತು ಸುಸ್ತಾಗ್ಬಿಟ್ಟಿದೆ, ಬೆಳಗ್ಗೆಯಿಂದ ಓಡಾಡಿ ಸ್ವಲ್ಪ ಟಯರ್ಡ್ನೆಸ್ ಅನ್ನಿಸ್ಬಿಟ್ಟಿದೆ. ಅದಕ್ಕೆ ಬೇಗ ಮಲ್ಕೊಳ್ಳೋಣ ಅಂತ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ವಾಚಿಂಗ್, ಬಾಯ್.